ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಬೆಸ್ಕಾಮ್ ಮತ್ತು ಮೆಸ್ಕಾಮ್ ಪವರ್ ಮ್ಯಾನಲ್ಲಿ ಈಗಾಗಲೇ ಯಾರೆಲ್ಲ ತಾತ್ಕಾಲಿಕ ಐಕ್ಯಪಟ್ಟಿಯಲ್ಲಿ ಆಯ್ಕೆ ಆಗಿದ್ದಾರೋ ನಿಮಗೋಸ್ಕರ ಈ ವಿಡಿಯೋ ಸ್ನೇಹಿತರೆ. ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಕ್ಕೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತೇಳಿ ನಾನು ಮಾಡ್ತೀನಿ, ಮತ್ತೊಂದು ವಿಡಿಯೋ ಮಾಡ್ತೇನೆ. ಬಟ್ ಸಿಂಧುತ್ವ ಪ್ರಮಾಣಪತ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು. ಯಾಕಂತಂದ್ರೆ ಮೇನ್ ಈ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇರುವಂಥದ್ದೇ ಸಿಂಧುತ್ವ ಸರ್ಟಿಫಿಕೇಟ್ ಬಗ್ಗೆ. ಓಕೆ, ಇದು ಟೈಮು ಸಹ ಜಾಸ್ತಿ ಹಿಡಿಯುತ್ತೆ, ಸ್ವಲ್ಪ ಮಾಡಿಸೋದಕ್ಕೂ ಸಹ ಸ್ವಲ್ಪ ಲೇಟ್ ಆಗುತ್ತೆ. ಸಿಂಧುತ್ವ ಪ್ರಮಾಣಪತ್ರ ಯಾಕೆ ಮಾಡಿಸ್ತಾರೆ ಮತ್ತು ಅದ್ರ ಬಗ್ಗೆ ಏನು ಮತ್ತು ಯಾರೆಲ್ಲ ಮಾಡಿಸ್ಬೇಕು ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಕೊನೆವರೆಗೂ ನೋಡಿದರೆ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ದೊರೀತಾ ಹೋಗ್ತದೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿ ನನ್ನ ಬೆಳಗನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಸಿಂಧುತ್ವ ಸರ್ಟಿಫಿಕೇಟ್ ಅಂತ ಸಿಂಧುತ್ವ ಪ್ರಮಾಣಪತ್ರ ಅಂದರೆ ಏನು ಎಂಬುದರ ಬಗ್ಗೆ ಮೊದಲಾಗಿ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ. ಆ ನಂತರ ಇದು ಯಾರು ಮಾಡಿಸ್ಬೇಕು ಅಂಥೇಳಿ ನೋಡೋಣ. ಓಕೆ, ಮೊದಲಿಗೆ ಬಂದ್ಬಿಟ್ಟು ಸಿಂಧುತ್ವ ಪ್ರಮಾಣಪತ್ರ ಬಂದ್ಬಿಟ್ಟು ಯಾರೆಲ್ಲ ನೀವು ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಿರ್ತೀರೋ ಅಂಥವರೆಲ್ಲರೂ ಸಹ ಈ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗ್ತದೆ. ಓಕೆ, ನೀವು ಆಯಾ ಒಂದು ಕೆಟಗರಿಗೆ ನಿಜವಾಗ್ಲೂ ಸೇರಿದ್ದೀರಾ ಅಥವಾ ಸುಮ್ಮನೆ ಆ ಒಂದು ರಿಸರ್ವೇಷನ್ನ ಕ್ಲೈಮ್ ಮಾಡಿದ್ದೀರಾ ಎಂಬುದಕ್ಕೆ ಅದೊಂದು ಸರ್ಟಿಫಿಕೇಟನ್ನ ಕೇಳ್ತಾರೆ. ಈ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ನಿಮಗೆ ಸರಿಸುಮಾರು 15ರಿಂದ 20 ದಿನಗಳ ಕಾಲ ಬೇಕೇ ಬೇಕು. ಇನ್ನೊಂದೇನಪ್ಪ ಅಂತಂದರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ವಂಶಾವಳಿ ಮತ್ತು ತಂದೆ ತಾಯಿದು ಕೆಲವೊಂದು ಡಾಕ್ಯುಮೆಂಟ್ಸು ಮತ್ತು ನಿಮ್ಮ 1ನೇ ತರಗತಿಯಿಂದ ಎಲ್ಲ ಒಂದು ಸ್ಕೂಲಲ್ಲಿ ಡಾಕ್ಯುಮೆಂಟ್ಸ್ ಬೇಕು. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಮತ್ತೊಂದು ಮಾಡಿ ಅಂತ ಕೇಳಿದರೆ ನಾನು ಖಂಡಿತವಾಗಿಯೂ ಮಾಡ್ತೀನಿ. ಓಕೆ, ಸಿಂಧುತ್ವ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಜೊತೆ ನೀವು ಅಪ್ಲೈ ಮಾಡಿದರೆ ನಂತರ ನಿಮಗೆ ಸಿಂಧುತ್ವ ಸರ್ಟಿಫಿಕೇಟು ಬರುತ್ತೆ. ಈ ಸಿಂಧುತ್ವ ಸರ್ಟಿಫಿಕೇಟನ್ನು ಎಲ್ಲರೂ ಮಾಡಿಸೋಕ್ಕಾಗಲ್ಲ. ಈಗ ನಾರ್ಮಲಾಗಿ ಎಲ್ಲರೂ ಸಿಂಧುತ್ವ ಸರ್ಟಿಫಿಕೇಟ್ ಮಾಡಿಸ್ಬೇಕಾ ಅಂತಂದರೆ ಮಾಡಿಸೋಂಗಿಲ್ಲ. ಇದು ಓನ್ಲಿ ಕೆಟಗರಿ ಅಭ್ಯರ್ಥಿಗಳು ಮಾತ್ರ ಮಾಡಿಸ್ಬೇಕು. ಒಂದು ಇನ್ನೊಂದೇನಪ್ಪ ಅಂತಂದರೆ ಈಗ ನೀವು ಮಾಡಿಸೋದಕ್ಕೆ ಹೋದರೆ ಅದು ಅಕ್ಸೆಪ್ಟ್ ಆಗಲ್ಲ. ಯಾಕಂತಂದರೆ ಸಿಂಧುತ್ವ ಸರ್ಟಿಫಿಕೇಟ್ ರೂಲ್ಸ್ ಪ್ರಕಾರ ನೀವು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದಾಗ ಮಾತ್ರ ಏನು ಮಾಡಿಸ್ಬೇಕು ಅಂತಂದರೆ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು. ಸಿಂಧುತ್ವ ಸರ್ಟಿಫಿಕೇಟನ್ನು ಮೊದಲೇ ನೀವು ಮಾಡಿಸ್ತೀನಿ ಅಂತಂದರೆ ಮಾಡಿಸೋಕ್ಕಾಗಲ್ಲ ಸ್ನೇಹಿತರೆ. ಓಕೆ, ಇಡೀ ಯಾರೆಲ್ಲ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತಮ್ಮ ಹೆಸರಿರ್ತದೋ ಅವ್ರು ಮಾತ್ರ ಫೈನಲಾಗಿ ಸೆಲೆಕ್ಟ್ ಆಗಿರ್ತಾರೋ ಅವ್ರು ಮಾತ್ರ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು. ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸರಿಸುಮಾರು ಟೈಮನ್ನು ಕೊಡ್ತಾರೆ ಪ್ರತಿಯೊಬ್ಬರಿಗೂ. ಓಕೆ, ಹಾಗಾಗಿ ಇದನ್ನು ಫೈನಲ್ ಲಿಸ್ಟಲ್ಲಿ ಇದ್ದವರು ಮಾಡಿಸ್ಬೇಕು. ಒಂದು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಪ್ರತಿಯೊಂದು ಕೆಟಗರಿಯವರು ಆ ಕೆಟಗರಿ ಅಂತಲ್ಲ, UR ಕೆಟಗರಿ ಜನರಲ್ ಕೆಟಗರಿ ಬಿಟ್ಟು ಉಳಿದಂಥ ಎಲ್ಲ ಕೆಟಗರಿಯವರು ಕಡ್ಡಾಯವಾಗಿ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಲೇಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂತಂದರೆ ಈ ಸಿಂಧುತ್ವ ಸರ್ಟಿಫಿಕೇಟನ್ನು ನೀವು ಈಗ ಅಪ್ಲಿಕೇಶನ್ ಹಾಕುವಾಗ ಯಾವುದೋ ಒಂದು ಕೆಟಗರಿ ಹಾಕಿದ್ರಿ. ಕೆಟಗರಿಯಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಕೆಟಗರಿಯಲ್ಲಿ ಸೆಲೆಕ್ಟ್ ಆದರೂ ಮಾಡಿಸ್ಲೇಬೇಕು. ನೀವು ಕೆಟಗರಿಯಲ್ಲಿ ಅಪ್ಲಿಕೇಶನ್ ಹಾಕುವಾಗ ಸೆಲೆಕ್ಟ್ ಆದದ್ದು ಮಾತ್ರ ಜನರಲಲ್ಲಿ, ಹಾಗಿದ್ದರೂ ನೀವು ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಲೇಬೇಕು. ಮೊದಲು ಯಾರೆಲ್ಲ ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದರೂ ಅವರಷ್ಟೇ ಮಾಡಿಸ್ಬೇಕಂತಿತ್ತು. ಆ ನಂತರ ಕೆಟಗರಿ ಅಭ್ಯರ್ಥಿ ಜನರಲಲ್ಲಿ ಸೆಲೆಕ್ಟ್ ಆದರೂ ಮಾಡಿಸ್ಬೇಕಂತ ಹೇಳಿದ್ದಾರೆ. ಹಾಗಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕುವಾಗ ನಿಮ್ಮದು ಕೆಟಗರಿ ಒಂದು ರಿಸರ್ವೇಷನ್ನ ಕ್ಲೈಮ್ ಮಾಡಿದ್ದೀರೋ ಅಂದರೆ ಹಾಕಿದ್ದೀರೋ, ಹಾಗಾಗಿ ಪ್ರತಿಯೊಬ್ಬರೂ ಸಹ ಸರ್ಟಿಫಿಕೇಟನ್ನು ಮಾಡಿಸ್ಲೇಬೇಕು. ಇದು ಇರುವಂತಹ ಒಂದು ರೂಲ್. ಬೇಕಾದರೆ ನೀವು ಈಗಾಗಲೇ ಸೆಲೆಕ್ಟ್ ಆದಂತಹ ಜಸ್ಕಾಮ್ ಅವ್ರಿಗೆ KPTCL ಅವ್ರಿಗೆ ಕೇಳಿ. ಓಕೆನಾ? ಹಾಗಾಗಿ ನಾನು ಹೇಳ್ತಿರೋದೇನಪ್ಪ ಅಂದರೆ ಮೊದಲಿಂದನೂ ಅವ್ರಿಗೂ ಹೇಳಿದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಸಹ ಮಾಡಿಸಿ
ಅಂತ ಹೇಳ್ತಾ, ಇನ್ನೂ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇತ್ತಪ್ಪ ಅಂತಂತಂದರೆ ಕಾಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನಾನು ಖಂಡಿತವಾಗಿಯೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ನಿಮ್ಗೆ ಯಾವ್ದು ವಿಡಿಯೋ ಬೇಕು ಎಂಬುದನ್ನು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋಗಿತ್ತು. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.